श्रीगुरुभ्यो नमः। हरि ओम। प्राणादेरीशितारं परमसुखनिधिं सर्वदोषव्यपेतं सर्वान्तस्थं सुपूर्णं प्रकृतिपतिमजं सर्वबाह्यं सुनित्यं सर्वज्ञं सर्वशक्तिं सुरमुनिमनुजाद्यैः सदा सेव्यमानं विष्णुं वन्दे सदाहं सकलजगदनाद्यन्त ಮಾನಂದದಂ ತಂ. ವಾಯುದೇವರ ನಾಮಗಳನ್ನು ಬೆಳಗ್ಗೆ ಚಿಂತನೆ ಮಾಡ್ತಾ ಇದ್ವಿ. ಪುಸ್ತಕದಲ್ಲಿ 480ನೇ ಪುಟದಲ್ಲಿ ಮುದ್ರಣ ಆಗಿದೆ, 481ರಲ್ಲಿ ಮುದ್ರಣ ಆಗಿದೆ. ಏನಾಗಿದೆ? ಬೃಹಸ್ಪತಿ ಬ್ರಹ್ಮಣಸ್ಪತಿ ಅಂತನ್ನುವ ಎರಡು ನಾಮಗಳನ್ನು ತಿಳಿಸುವ ಉಪನಿಷತ್ತಿನ ವಾಕ್ಯಗಳನ್ನು ಬಿಡಿಸಿ ಬಿಡಿಸಿ ಹಾಕಿ ಮಧ್ಯದಲ್ಲಿ ಭಾಷ್ಯವನ್ನು ಹಾಕಿದ್ದಾರೆ. ಇದು ವಾಸ್ತವದಲ್ಲಿ ಹಿಂಗೆ ಹಾಕಬಾರ್ದಾಗಿತ್ತು, ಎರಡೂ ಒಂದೇ ಕಡೆಗೆ ಹಾಕಬೇಕು. ಯಾಕಂದರೆ ಭಾಷ್ಯದಲ್ಲಿ ಶ್ರೀಮದಾಚಾರ್ಯ ಎರಡೂ ವಿಷಯವನ್ನು ಒಟ್ಟಿಗೆ ಹಾಕಿಬಿಟ್ಟಾರೆ. ಅಂದ್ರೆ ಬೃಹಸ್ಪತಿ ಬ್ರಹ್ಮಣಸ್ಪತಿ ಅಂತ ಯಾತಕ್ಕಾಗಿ ಕರೀತಾರ ಅಂತ ಭಾಷ್ಯದಲ್ಲಿ ಒಟ್ಟಿಗೆ ವ್ಯಾಖ್ಯಾನ ಮಾಡಿದ್ದರಿಂದ ಅದರ ಅಭಿಪ್ರಾಯ ಎರಡೂ ಮಂತ್ರಗಳು ಒಟ್ಟಿಗೆ ಬರಬೇಕು ಅಂತ. ಮುದ್ರಣ ತಪ್ಪಾಗ್ಯದ. ಇರಲಿ. ಏಷವೂ ಏವ ಬೃಹಸ್ಪತಿ, ಈ ವಾಯುದೇವರಿಗೇನೆ ಬೃಹಸ್ಪತಿ ಎಂದು ಕರೆಯುತ್ತಾರೆ. ಯಾಕ? ವಾಕ್ ವೈ ಬೃಹತಿ, ಭಾರತೀ ದೇವಿಯರನ್ನ ಬೃಹತಿ ಎಂದು ಕರೆಯುತ್ತಾರೆ. ತಸ್ಯಾಹ, ಆ ಬೃಹತಿ ನಾಮಕಳಾದ ಭಾರತೀ ದೇವಿಯ ಏಷಃ, ಈ ವಾಯುದೇವರು ಪತಿ, ಗಂಡನಾಗಿದ್ದಾರಾದ್ದರಿಂದ ತಸ್ಮಾತ್ ಆದ್ದರಿಂದಲೇನೆ ಅವರಿಗೆ ಬೃಹಸ್ಪತಿ ಎಂದು ಹೆಸರು. ಈಗ ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರು ವಾಯುದೇವರಿಂದ ಅನುಗ್ರಹೀತರಾಗಿ ಬೃಹಸ್ಪತಿ ಎಂಬ ನಾಮವನ್ನು ಪಡೆದಿದ್ದಾರೆ ಎಂದು ತಿಳಿಯುತ್ತದೆ. ಮುಂದೆ 481ನೇ ಪುಟದಲ್ಲಿ ಮೊದಲು ಬರ್ರಿ. ಏಷವೂ ಏವ ಬ್ರಹ್ಮಣಸ್ಪತಿ, ಈ ವಾಯುದೇವರಿಗೆ ಬ್ರಹ್ಮಣಸ್ಪತಿ ಎಂದೂ ಕರೆಯುತ್ತೇವೆ. ಯಾಕ? ವಾಗ್ವಾ ಬ್ರಹ್ಮ, ವಾಗಭಿಮಾನಿನಿಯರಾದ ಭಾರತೀ ದೇವಿಯರನ್ನೇ ಬ್ರಹ್ಮ ಎಂದೂ ಕರೆಯುತ್ತೇವೆ. ತಸ್ಯಾಹ, ಆ ಬ್ರಹ್ಮನಾಮಕಳಾದ ಭಾರತೀ ದೇವಿಯರ ಏಷಃ ಪತಿ, ಇವರು ಗಂಡನೆನಿಸಿದ್ದಾರೆ. ತಸ್ಮಾತ್, ಆದ್ದರಿಂದ ಬ್ರಹ್ಮಣಸ್ಪತಿ ಎಂದು ಕರೆಸಿಕೊಳ್ಳುತ್ತಾರೆ. ತಳ ಉಲ್ಟಾ ಭಾಷ್ಯಕ್ಕೆ ಬರ್ರಿ. ಬೃಹತಿ ಎಂದು ಸರಸ್ವತಿಯನ್ನ ಅಥವಾ ಭಾರತೀ ದೇವಿಯನ್ನ ಕರೆಯಲು ಕಾರಣ ಸ್ತ್ರೀಗುಣೈ ಸರ್ವಪೂರ್ಣತ್ವಾತ್, ಸ್ತ್ರೀಯರಲ್ಲಿ ಇರಬೇಕಾದ ಸೌಂದರ್ಯ, ಸೌಕುಮಾರ್ಯ, ಸೌಜನ್ಯ, ಸೌಶೀಲ್ಯ ಮೊದಲಾದ ಎಲ್ಲ ಗುಣಗಳು ಅವಳಲ್ಲಿ ಇವೆ. ಮಹಾಭಾರತದ ವನಪರ್ವದಲ್ಲಿ ಮಹಾಲಕ್ಷ್ಮಿಯ ಅವತಾರಳಾಗಿರುವಂತಹ ಸತ್ಯಭಾಮಾದೇವಿಯರು ದ್ರೌಪದೀ ದೇವಿಯರ ಕಡೆಗೆ ಬಂದು ಕೇಳ್ತಾರೆ, ನೀನು ಅತ್ಯಂತ ಉತ್ತಮಳಾದ ಸ್ತ್ರೀ, ಪತಿವ್ರತಾ ಸ್ತ್ರೀ, ಯದ್ಯಪಿ ಮಹಾಲಕ್ಷ್ಮೀ ದೇವಿ, ಆದರೂ ಭಾರತೀ ದೇವಿಯರ ಜ್ಞಾನ ಲೋಕಕ್ಕೆ ಗೊತ್ತಾಗಲಿ ಅಂತ ತಿಳಿದುಕೊಂಡು 5 ಜನ ಗಂಡಂದರು ನಿನಗೆ ಇದ್ದರೂ ಒಬ್ಬರೂ ನಿನ್ನ ಜೊತೆಗೆ ಕಾದಾಡುವುದಿಲ್ಲ, ಪರಸ್ಪರವಾಗಿ ಅವರವರು ಕಾದಾಡುವುದಿಲ್ಲ. ನೀನು ಹೇಗೆ ಅವರನ್ನು ವಶದಲ್ಲಿ ಇಟ್ಟುಕೊಂಡು ಹೇಳು ಅಂತ ಕೇಳಿದರೆ, ಯಾಕ ಅಂತ ಕೇಳ್ತಾ ದ್ರೌಪದಿ ದೇವಿ. ನಿನಗೆ ಆಪೋಸಿಟ್ ನಾವು ಅಂತ ಹೇಳ್ತಾ ಸತ್ಯಭಾಮಾದೇವಿ. ನಾವು 16,108 ಮಂದಿ ಒಬ್ಬ ಗಂಡ, ನೀವು ಒಬ್ಬಳು ಹೆಂಡತಿ, ಅವ್ರ 5 ಮಂದಿ ಗಂಡಂದರು. ಮೇಂಟೈನ್ ಮಾಡೋದು ಹೆಂಗೆ, ಅವ್ರನ್ನ ರಕ್ಷಣೆ ಮಾಡೋದು ಹೆಂಗೆ, ಅವ್ರನ್ನ ಹಿಡ್ಕೊಳ್ಳೋದು ಹೆಂಗೆ ಅಂತ ಕೇಳಿದ್ದಕ್ಕೆ ಆ ಸ್ತ್ರೀ ಗುಣಧರ್ಮಗಳನ್ನೆಲ್ಲ ಅನುವಾದ ಮಾಡ್ತಾಳೆ ದ್ರೌಪದಿ ದೇವಿ. ಪತಿವ್ರತೆಯ ಪ್ರಾತ್ಯಕ್ಷಿಕೆಯಂತೆ ಭಾಗ, ಎಷ್ಟೆಲ್ಲ ಗುಣಗಳು ಹೆಂಗಿರಬೇಕು ಅಂತ ಅದನ್ನು ಹೇಳಿಕೊಡ್ತಾ ಇದ್ದಾಳೆ. ಅದರಿಂದ ಸ್ತ್ರೀಗುಣೈ ಸರ್ವಪೂರ್ಣತ್ವಾತ್ ಬೃಹತೀತು ಸರಸ್ವತಿ. ಅಂತಹ ಸ್ತ್ರೀಯ ಎಲ್ಲ ಸಲ್ಲಕ್ಷಣಗಳಿಂದ ಕೂಡಿದವಳಾದದ್ದರಿಂದ ಅವಳನ್ನು ಬೃಹತಿ ಅಂತ ಕರೆಯುವುದಾದರೆ, ತಾದೃಶ ಸ್ತ್ರೀಯ ಪತಿಯಾದದ್ದರಿಂದ ವಾಯುದೇವರು ಬೃಹಸ್ಪತಿ. ಇನ್ನು ಮುಂದೆಂದು ಬ್ರಹ್ಮಣಸ್ಪತಿ ಅಂತಾರೆ. ಭಾರತೀ ದೇವಿಯನ್ನು ಬ್ರಹ್ಮ ಅಂತ ಕರೆಯೋದು ಹೇಗೆ? ಯಾಕಂದ್ರೆ ಬ್ರಹ್ಮ ಶಬ್ದಕ್ಕೆ ವೇದ ಅಂತ ಅರ್ಥದ, ಬ್ರಹ್ಮ ಶಬ್ದಕ್ಕೆ ಬ್ರಾಹ್ಮಣ ಜಾತಿ ಅಂತದ, ಬ್ರಹ್ಮ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥದ. ಹೆಂಗೆ ಕರಿಬೇಕು ಅಂದರೆ ಅನಂತ ವೇದ ರೂಪತ್ವಾತ್, ಭಾಷ್ಯದಲ್ಲಿದೆ. ಅನಂತ ವೇದಗಳಿಗೆ ಅವಳು ಅಭಿಮಾನಿನಿಯರಾದದ್ದರಿಂದಾಗಿ ಶೈವ ಬ್ರಹ್ಮೇತಿ ಕೀರ್ತಿತ, ಅವಳನ್ನು ಬ್ರಹ್ಮ ಎಂದು ಕರೆದಿದ್ದಾರೆ. ಜೊತೆಗೆ ವಿಷ್ಣುನ ಬ್ರಹ್ಮಿತತ್ವಾತ್, ಭಗವಂತನ ಸನ್ನಿಧಾನ ಪೂರ್ಣ ಇದೆ. ಬ್ರಹ್ಮಣ ಅಂದರೆ ತುಂಬುವಿಕೆ,
ತುಂಬುವಿಕೆ, ಭಗವಂತನಿಂದ ತುಂಬಿದ್ದಾಳೆ, ಬ್ರಹ್ಮಣಗೊಂಡಿದ್ದಾಳಾದ್ದರಿಂದ ತತ್ಪತಿರ್ ವಾಯುರೀಶ್ವರ, ಅಂಥವಳು ಬ್ರಹ್ಮ, ಅಂಥ ಪತಿ ಬ್ರಹ್ಮಣ ಸ್ಪತಿ. ಇದಿಷ್ಟು ಬೆಳಗ್ಗೆ ಪಾಠ ಆಗಿತ್ತು. ಇದಾನೀಂ ಪಾಠ ಪ್ರಸಕ್ತಿ. ಈಗೇನು ಪಾಠ ಅಂದರೆ ವಾಯುದೇವರಿಗೆ ಇನ್ನೆರಡು ಹೆಸರನ್ನು ಹೇಳುತ್ತಾರೆ. ಇನ್ನೆರಡು ಹೆಸರು ಯಾವುದು ಅಂದರೆ ಒಂದು ಸಾಮ, ಒಂದು ಉದ್ಗೀತ. ಬೆಳಗ್ಗೆ ಅಷ್ಟು ಬರೆಸಿದ್ದೇನೆ, ನಾಮಗಳನ್ನು ಮೇಲೆ ಬರೆಸಿದ್ದೇನೆ. ಅದರಿಂದ ಸಾಮ ಮತ್ತು ಉದ್ಗೀತ ನಾಮಗಳನ್ನು ನಾವೀಗ ತಿಳ್ಕೊಳ್ಬೇಕು. ಸಾಮ ಮತ್ತು ಉದ್ಗೀತ ನಾಮಗಳನ್ನು ತಿಳ್ಕೊಳ್ಳೋದು ಹೆಂಗೆ? ವಾಯುದೇವರಲ್ಲಿ ಸಾಮ ಎಂಬ ನಾಮವನ್ನು ಸಮನ್ವಯ ಮಾಡುವಾಗ ಉಪನಿಷತ್ತು ಎರಡು ರೀತಿಯಿಂದ ಮಾಡ್ತದೆ. ಉದ್ಗೀತ ನಾಮವನ್ನು ಸಮನ್ವಯ ಮಾಡುವಾಗ ಒಂದೇ ರೀತಿಯಿಂದ ಮಾಡ್ತದೆ. ಅಂದರೆ ನಾವು ಮೂರು ರೀತಿಗಳನ್ನು, ಟೈಪ್ಸನ್ನು ತಿಳಿದುಕೊಂಡಾಗ ಎರಡು ಶಬ್ದಗಳ ಸಮನ್ವಯವನ್ನು ಅರ್ಥ ಮಾಡಿಕೊಳ್ಳಬಲ್ಲೆವು. ಹೇಗೆ? ಏಷವೂ ಏವ ಸಾಮ, ಈ ವಾಯುದೇವರನ್ನೇ 481ನೇ ಪುಟದಲ್ಲಿ 22ನೇ ಮಂತ್ರದ ಪಾಠ ಆಗ್ತಾ ಇದೆ. ಏಷವೂ ಏವ ಸಾಮ, ಈ ವಾಯುದೇವರನ್ನು ಸಾಮ ಎಂದು ಕರೆಯುತ್ತಾರೆ. ತುಂಬ ಗಂಭೀರವಾದ ಒಂದು ರೂಪ, ನಾವು ಊಹೆಯನ್ನೂ ಮಾಡದೇ ಇರುವಂತಹದ್ದು, ಊಹಾತೀತವಾದ ಒಂದು ರೂಪವನ್ನು ಹೇಳುತ್ತಾರೆ. ಏಷವೂ ಏವ ಸಾಮ, ಈ ವಾಯುದೇವರಿಗೆ ಸಾಮ ಎಂದು ಹೆಸರು. ಯಾಕೆ? ವಾಗ್ವೈ ಸ, ಅದು ಹೆಂಗೆ ಬಿಡಿಸ್ಬೇಕು ಪದವನ್ನು ನೋಡ್ಕೊಳ್ರಿ. ವಾಗ್ವೈ ಸ ಅಮ ಏಷಃ, ಪದಚ್ಛೇದ ಹೆಂಗೆ ಮಾಡಬೇಕು? ಸಾಮೈಷ ಅಂತನ್ನುವುದರಲ್ಲಿ ಬಿಡಿಸಿಕೊಳ್ಬೇಕು. ಬಿಡಿಸಿಕೊಳ್ಳುವಾಗ ವಾಗ್ವೈ ಸ ಅಮ ಅಮಃ ಏಷಃ, ಅಮ ಏಷಃ ಅಂತ ಬಿಡಿಸ್ಬೇಕು. ಸಾಮವನ್ನೇ ಎರಡು ಪದಗಳನ್ನಾಗಿ ಮಾಡಿಬಿಟ್ರು. ಸಾ ಪ್ಲಸ್ ಅಮಃ ಬರೆದಿಟ್ಕೊಳ್ರಿ. ಸಾ ಪ್ಲಸ್ ಅಮಃ ಅಂತ ಬರೆದಿಟ್ಕೊಳ್ರಿ. ಬರೆದಿಟ್ಕೊಂಡು ಸಾ ಎಂಬುವ ಶಬ್ದದ ಕೆಳಗೆ ಭಾರತಿ ಅಂತ ಅರ್ಥ ಬರ್ಕೊಂಡು ಅಮಃ ಎಂಬ ಶಬ್ದದ ಕೆಳಗಡೆಗೆ ಏನು ಬರ್ಕೋಬೇಕು? ವಾಯು ಅಂತ ಬರ್ಕೋಬೇಕು. ಈಗ ಸಾಮ ಅಂತಾಯಿತು. ಸಾಚ ಅಮಶ್ಚೈತಿ ತತ್ ಸಾಮ್ನಃ ಸಾಮತ್ವಂ. ಸಾ ಪ್ಲಸ್ ಅಮ ಕೂಡಿದ್ರಿಂದ ಸಾಮ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸರಿ ಆಯ್ತಾ? ಹಾಗಿದ್ರೆ ಇಲ್ಲೊಂದು ಸ್ವಲ್ಪ ವಿಚಾರವನ್ನು ಮಾಡಬೇಕು ಅಂತ ಶ್ರೀಮದಾಚಾರ್ಯರು. ಯಾಕೆ? ಇಷ್ಟೊತ್ತು ಹೇಳುವಾಗ ಎರಡು ಪ್ರತ್ಯೇಕ ಪದಗಳನ್ನು ತೆಗೆದುಕೊಂಡು ಕೂಡಿಸಿ ವಾಯುದೇವರು ಅಂತ ಹೇಳಿತ್ತು. ಉದಾಹರಣೆಗೆ ಬ್ರಹ್ಮ ಒಂದು ಪದ, ಬೃಹತಿ ಒಂದು ಪದ, ಪತಿ ಒಂದು ಪದ. ಎರಡು ಪದಗಳು ಜೋಡಣೆಗೊಂಡಾಗ ಒಂದು ಪದ ಆಗಿತ್ತು. ಬೃಹತಿ ಪತಿ ಬೃಹಸ್ಪತಿ, ಬ್ರಹ್ಮಪತಿ ಬ್ರಹ್ಮಣಸ್ಪತಿ ಅಂತಾಗಿತ್ತು. ಆದರೆ ಈಗ ಅಖಂಡವಾದ ಸಾಮ ಎನ್ನುವುದರಲ್ಲಿ ಸಾಚ ಅಮಶ್ಚ ಸಾಮ ಅಂತ ಒಂದೇ ಪದವನ್ನು ಒಡೆದು ಎರಡು ಕೂಡಿಸಿದ್ದೀರಿ ಅಂದರೆ ವಾಯುದೇವರ ರೂಪ ಹೇಗಿದೆ ಅಂತ ನಮಗೆ ತಲೆಗೆ ಬರಬೇಕಲ್ಲ. ಅಂದರೆ ಅದಕ್ಕೆ ಆಚಾರ್ಯ ಭಾಷ್ಯದಲ್ಲಿ ಹೇಳ್ತಾರೆ, ಇದು ಅರ್ಧನಾರಿ ನರರೂಪವಾಗಿದೆ. ವಾಯುದೇವರ ಅರ್ಧನಾರಿ ನರರೂಪ ಅಂದರೆ ಏನು? ಅರ್ಧನಾರಿ ನರರೂಪ ಅಂದರೆ ಒಂದೇ ದೇಹದಲ್ಲಿ ಒಂದು ಭಾಗದಲ್ಲಿ ಭಾರತೀ ದೇವಿಯರು, ಇನ್ನೊಂದು ಭಾಗದಲ್ಲಿ ವಾಯುದೇವರೂ ಕೂಡಿರುವಂತಹ ರೂಪವನ್ನು ಅರ್ಧನಾರಿ ನರರೂಪವೆಂದು ಕರೆಯುತ್ತಾರೆ. ಇದುವೇ ಸಾಮ ಶಬ್ದದಿಂದ ಕರೆಸಿಕೊಳ್ಳುವ ವಾಯುಭಾರತೀಯರ ರೂಪವೆಂದು ತಿಳಿದುಕೊಳ್ಳ್ರಿ. ರೀತಿಯಿಂದ ಸಾಮ ಶಬ್ದ ಅರ್ಥವನ್ನು ಹೇಳಿ, ಏಷವೂ ಏವ ಸಾಮ, ವಾಗ್ವೈ ಸಾಮ, ಏಷ ಅಮಃ ಏಷಃ, ಸಾಚ ಅಮಶ್ಚೈತಿ ತತ್ಸಾಮ್ನಃ ಸಾಮತ್ವಂ. ಇದು ಒಂದು ಅರ್ಥ ಮಾಡಿಕೊಳ್ಳ್ರಿ. ಅಥವಾ ಎರಡನೇದ್ದೇನು? ಯದ್ವಾ ಏವ ಸಮಃ, ಈ ಪರಮಾತ್ಮೇನ ಜ್ಞಾನ ಸಮ ಆಗ್ಯಾನ. ಯಾವುದಕ್ಕೆ? ಪ್ಲುಷಿಣ. ಪ್ಲುಷಿ ಅಂದ್ರೆ ಬಿಂದು, ಒಂದು ಹನಿ, ನೀರಿನ ಹನಿ ಇರ್ತಲ್ಲ, ಅದಕ್ಕೆ ಪ್ಲುಟ್ ಅಂತ ಕರೀತಾರೆ. ಯದೀಯ ವಾಕ್ತರಂಗಾಣ ವಿಪ್ಲುಷೋ ವಿದುಷಾಂಗಿರಃ ಬರ್ತಾ ಇಲ್ಲ? ವಿಪ್ಲುಟ್ ಅಂತ ತಿಳ್ಕೊಂಡು ವಿಪ್ಲುಟ್ ಶರಣ್ಯ ಇಮೇ. ವಿಪ್ಲುಟ್ ಅಂದ್ರೆ ಹನಿ, ಒಂದು ನೀರಿನಲ್ಲಿ ಒಂದು ಬೆರಳೆತ್ತಿ ಹಿಂಗೆ ಸಿಡಿಸಿದಾಗ ಏನು ಒಂದು ಹನಿ ಬರ್ತದೆ, ಅದಕ್ಕೆ ಪ್ಲುಷಿ ಪ್ಲುಟ್ ಅಂತ ಕರೀತಾರೆ. ಪ್ಲುಷಿಣ ಸಮಃ. ವಾಯುದೇವರು ಆ ಒಂದು ಹನಿ ಇದ್ದರೆ ಆ ಹನಿಗೆ ಸಮಾನವಾಗಿ ಇದ್ದಾರೆ, ಅಂದರೆ ಸಮಾನವಾದ ರೂಪ ಅದ ಅಂತ ಅರ್ಥ. ಅದಕ್ಕೆ ಸಮೋ ಮಶಕೇನ, ಒಂದು ಸೊಳ್ಳಿ. ಮಶಕ ಅಂದ್ರೆ ಏನು? ಸೊಳ್ಳಿ. ನಮ್ಮಲ್ಲಿ ಒಂದು ಜಾಸ್ತಿ ಮಾತಿತ್ತು. ಒಂದು ಜಾಸ್ತಿ ಮಾತು ಏನು ಅಂದರೆ, ಯಾರು ಭಾರಿ ಮಾತಾಡ್ತಿದ್ರು, ದೊಡ್ಡವರಿದ್ರು ಅಂದರೆ ಮಹಾ ಗಜಾಹ ಪಲಾಯಂತೆ ಮಶಕಾನಂತು ಕಾಕಥಾ ಅಂತಂದು ಹೇಳ್ತಿದ್ರು. ದೊಡ್ಡ ಆನೆಗಳ ಓಡಿ ಹೋಗ್ತಾವೆ ಅಂತ, ಈ ಸೊಳ್ಳಿ ಕಥೆ ಏನೆಲ್ಲರ ಅಂತ ಹೇಳೋದಕ್ಕಿತ್ತದ ಗಾದಿ ಮಾತು. ಮಹಾ ಗಜಾಹ ಪಲಾಯಂತೆ ಮಶಕಾನಂತು ಕಾಕಥಾ.
ಸಮೋ ನಾಗೇನ, ನಾಗ ಅಂತನ್ನೋ ಶಬ್ದಕ್ಕೆ ಆನೆ ಅಂತ ಅರ್ಥ. ಸಮೋ ನಾಗೇನ, ಆನೆಗೆ ಸಮಾನ. ಅಂದ್ರೆ ಸಣ್ಣ ನೀರಿನ ಹನಿ ಇದ್ದರೆ ಅದಕ್ಕೆ ಸಮಾನವಾದ ರೂಪ ವಾಯುದೇವರಿದೆ, ಸೊಳ್ಳೆ ಇದ್ದರೆ ಸೊಳ್ಳೆಗೆ ಸಮಾನವಾದ ವಾಯುದೇವರ ರೂಪ ಇದೆ, ಆನೆ ಇದ್ದರೆ ಆನೆಗೆ ಸಮಾನವಾದ ರೂಪ ಇದೆ. ಸಮಃ ಏಭಿಹಿ ತ್ರಿಭಿಹಿ ಲೋಕೈಹಿ, ಈ ಮೂರು ಲೋಕಗಳಿದ್ರೆ ಆ ಮೂರು ಲೋಕಗಳಿಗೆ ಸಮಾನವಾಗಿ ಇದ್ದಾರೆ. ಸಮೋ ಅನೇನ ಸರ್ವೇಣ, ಇಲ್ಲೇನು ಏನೇನು ಪದಾರ್ಥಗಳು ಅಂತವ ಲೋಕದಲ್ಲಿ ಎಲ್ಲದಕ್ಕೂ ಸಮಾನವಾಗಿ ಇದ್ದಾರೆ. ತಸ್ಮಾದೇವ ಸಾಮ ಅಶ್ನುತೆ ಅನ್ನೋದಕ್ಕೇನೆ ವಾಯುದೇವರಿಗೆ ಸಾಮ ಅಂತ ಕರೀತಾರೆ. ಎರಡನೇ ರೀತಿಯಿಂದ ಎಲ್ಲ ವಸ್ತುಗಳಲ್ಲಿ ತತ್ ಸಮಾನವಾದ ರೂಪದಿಂದಿದ್ದಾರಾದ್ದರಿಂದ ವಾಯುದೇವರಿಗೆ ಸಾಮ. ನೀರಿನ ಹನಿ ಅದರೊಳಗೆ ಅದಕ್ಕೆ ಸಮಾನವಾದ ರೂಪದಲ್ಲಿ ಸಾಮ, ಸೊಳ್ಳೆಯೊಳಗೆ ಸಮಾನವಾದ ರೂಪ ಸಾಮ, ಆನೆಗೆ ಸಮಾನವಾದ ರೂಪ ಸಾಮ, ಮೂರು ಲೋಕಗಳು ಮೂರು ಲೋಕಕ್ಕೆ ಸಮಾನವಾದ ರೂಪ ಸಾಮ. ಮೂರು ಲೋಕದಲ್ಲಿ ಏನೇನು ಪದಾರ್ಥಗಳವೋ ಆ ಎಲ್ಲ ಪದಾರ್ಥಗಳ ಸಮಾನ ಸಾಮ ಅಂತಿದೆ. ಯಹ ಏವಮೇತತ್ ಸಾಮವೇದ, ಯಾರು ಈ ಸಾಮರೂಪಿಯಾದ ವಾಯುದೇವರನ್ನು ತಿಳ್ಕೊಳ್ತಾನೋ ಸಾಮ್ನಃ ಸಾಯುಜ್ಯಂ ಸಲೋಕತಾಮಶ್ನುತೆ, ಆ ಸಾಮನಾಮಕರಾದ ವಾಯುದೇವರ ಸಾಯುಜ್ಯವನ್ನು ಹಾಗೂ ಸಲೋಕತ ಅಂದರೆ ಸಮಾನ ಲೋಕತ್ವವನ್ನು ಹೊಂದುತ್ತಾನೆ ಅಂತ ವಿಷಯ. ಏನಾತೀಗ ಅಂದರೆ ಸಾಮ್ನಃ ಸಾಯುಜ್ಯಂ ಅಂತನ್ನುವುದಕ್ಕೆ ಒಂದು ನಿಮಿಷ ಹೇಳಬೇಕನ್ನಿಸಿದೆ ನನಗೆ. ವಾಯುದೇವರ ಸಾಯುಜ್ಯವನ್ನು ಹೊಂದುತ್ತಾರೆ, ವಾಯುದೇವರ ಸಾಲೋಕ್ಯವನ್ನು ಹೊಂದುತ್ತಾರೆ. ಈಗ ಎರಡು ಮೋಕ್ಷವನ್ನು ಹೇಳಿದಂತಾಯಿತು. ಸಾಲೋಕ್ಯ ಅಂದರೆ ಸಮಾನವಾದ ಲೋಕದಲ್ಲಿ ಇರುವುದು ಅಂತ ಅರ್ಥ. ಸಾಯುಜ್ಯ ಅಂದರೆ ಆ ವ್ಯಕ್ತಿಯ ದೇಹದಲ್ಲಿಯೇ ಪ್ರವೇಶ ಮಾಡುವುದು ಅಂತ ಅರ್ಥ. ಹಾಗಿದ್ರೆ ವಾಯುದೇವರ ದೇಹದಲ್ಲಿ ಪ್ರವೇಶ ಮಾಡ್ತಾನ, ಸಾಯುಜ್ಯ ಮೋಕ್ಷವನ್ನು ಹೊಂದುತ್ತಾನ, ಅಥವಾ ವಾಯುದೇವರು ಇದ್ದ ಲೋಕದಲ್ಲಿ ಇರ್ತಾನ? ವಾಯುದೇವರು ಇರುವ ಲೋಕದಲ್ಲಿ ಇರುವುದಕ್ಕೆ ಸಲೋಕ, ವಾಯುದೇವರ ಶರೀರದಲ್ಲಿ ಪ್ರವೇಶ ಮಾಡುವುದಕ್ಕೆ ಸಾಯುಜ್ಯ ಅಂತಿದೆಯಲ್ಲ. ಅಂದರೆ ರಘುತ್ತಮ ಸ್ವಾಮಿಗಳವರು ಅಧಿಕಾರಿಗಳು ಭಿನ್ನರಿದ್ದಾರೆ, ಎರಡು ಬೇರೆ ಬೇರೆ. ಕೆಲವು ಅಧಿಕಾರಿಗಳು ವಾಯುದೇವರ ಶರೀರದಲ್ಲಿಯೇ ಪ್ರವೇಶ ಮಾಡಿ ಸಾಯುಜ್ಯ ಮೋಕ್ಷವನ್ನು ಪಡೀತಾರೆ. ಇನ್ನು ಕೆಲವು ಅಧಿಕಾರಿಗಳು ವಾಯುದೇವರಿದ್ದ ಲೋಕದಲ್ಲಿ ಇರ್ತಾರೆ. ಎರಡು ಪ್ರತ್ಯೇಕದ, ಒಬ್ಬರಿಗೇನೆ ಎರಡು ವಿಧವಾಗಿರುವಂತಹ ಸೌಭಾಗ್ಯಗಳು ಅಂತ ತಿಳಿಬೇಡ್ರಿ. ಸಾಮ್ನಃ ಸಾಯುಜ್ಯಂ ಸಲೋಕತಾಂ ಯಹ ಏವಮೇತದ್ವೇದ, ಯಾರು ಹೀಗೆ ತಿಳಿದುಕೊಳ್ಳುತ್ತಾರೋ. ಹಂಗಾರೆ ನಾವು ತಿಳ್ಕೊಂಡ್ವಿ. ಈಗ ನಾವು ತಿಳ್ಕೊಂಡಿದ್ದೇವೆ ಅಂತಂದರೆ, ನಾವು ತಿಳ್ಕೊಂಡಿದ್ದೇವೆ ಅಂದರೆ ಏನರ್ಥ? ಶಬ್ದದ ಜ್ಞಾನ ಆಯ್ತು ನಮಗೀಗ, ಹೌದೋ ಇಲ್ಲೋ? ಸಾಮ ಅನ್ನೋ ಶಬ್ದಕ್ಕೆ ಸಮಾನ ಅನ್ನೋ ಶಬ್ದ ಜ್ಞಾನ ಆಗಿದೆ. ಅರ್ಥದ ಸಾಕ್ಷಾತ್ಕಾರ ಆಗಿದೆ ನಮಗೆ? ಇಲ್ಲ. ಅರ್ಥದ ಸಾಕ್ಷಾತ್ಕಾರ ಆಗಿಲ್ಲ, ಅದರಿಂದ ತಿಳಿದುಕೊಂಡಂತೆ ಅಲ್ಲ, ಶಬ್ದಜ್ಞಾನವಾದಂತೆ ಮಾತ್ರ. ಯಾವಾಗ ತಿಳ್ಕೊಂಡು ಹಂಗೆ? ಅಯಂಘಟಃ ಅಂತ ಶಬ್ದವನ್ನು ಪ್ರಯೋಗ ಮಾಡ್ತೀರಿ, ಕಣ್ಣು ಮುಚ್ಚಿಕೊಂಡು ಅಯಂಘಟಃ ಅಂತಂದ್ರೆ ಘಟ ತಿಳಿತೇನು ಅಂದ್ರೆ ಹ್ಞೂ ಅಂದ್ರೆ ಏನರ್ಥ? ಅದಕ್ಕೆ ವ್ಯವಹಾರನೇ ಅಲ್ಲ. ಅದಕ್ಕೆ ಇದು ಮನೆ ಅಂದೆ ಕಣ್ಣು ಮುಚ್ಕೊಂಡಿರಿ, ನೀವು ಕಣ್ಣು ಮುಚ್ಕೊಂಡ್ರೆ ನಾನು ಕಣ್ಣು ಮುಚ್ಕೊಂಡಿರಿ, ಇದು ಮನೆ ಅರ್ಥ ಆತಿಲ್ಲೋ ಅಂದ್ರೆ ಹ್ಞೂ ಅಂತ ನೀವು ಗೋಣ ಹಾಕಿದ್ರಿ ಅಂದರೆ ಶಬ್ದಜ್ಞಾನ ಆಗ್ಯದಂತ ಅರ್ಥ, ಅರ್ಥಜ್ಞಾನ ಆಗೇ ಇಲ್ಲ ಅಲ್ಲಿ. ಹಂಗಾರೆ ಅಯಂಘಟಃ ಅಂತಂದಾಗ ಆ ಕಂಬುಗ್ರೀವಾದಿಮತ್ ಪದಾರ್ಥ, ಮಣ್ಣಿನಿಂದ ಮಾಡಿದ, ಮಣ್ಣಿನ ಮುದ್ದೆಯಿಂದ ಮಾಡಿದ ಆಕಾರ ವಿಶೇಷ ಏನದ ಅದು ನಿಮ್ಮ ಕಣ್ಣಿಗೆ ಬಿದ್ದಾಗ ಘಟ ಶಬ್ದದ ನಿಜವಾದ ಅರ್ಥ ಆದಂತೆ. ಹಾಗಾದರೆ ವಾಯುದೇವರ ಈ ಜ್ಞಾನವನ್ನು ಮಾಡಿಕೊಂಡ ವ್ಯಕ್ತಿ ವಾಯುದೇವರ ಸಾಯುಜ್ಯವನ್ನು ಅಥವಾ ಅಧಿಕಾರಿ ಭೇದೇನ ವಾಯುದೇವರ ಸಲೋಕವನ್ನು ಹೊಂದುತ್ತಾನೆ ಅಂದರೆ ಇದು ಸಾಕ್ಷಾತ್ಕಾರ ಆಗಿರಬೇಕು ಅವನಿಗೆ. ಏನು ಸಾಕ್ಷಾತ್ಕಾರ ಆಗಿರಬೇಕು? ಸೊಳ್ಳೆಯನ್ನು ನೋಡಿದಾಗ ಸೊಳ್ಳೆಯ ಒಳಗಡೆಗೆ ವಾಯುದೇವರು ಸೊಳ್ಳೆಯ ಸಮಾನ ಆಕಾರದಲ್ಲಿ ಇದ್ದಾರೆ ಅನ್ನೋದು ಅವನಿಗೆ ಕಾಣಿಸಿರಬೇಕು. ಆಗ ತಾನೇ ಸಾಮ ಶಬ್ದದ ನಿಜವಾದ ಅರ್ಥ ಆಗೋದು. ಇಲ್ಲೇ ಹೆಂಗಾಗಿ ಬರ್ತದೆ? ಇವನು ಮನುಷ್ಯನು ಅಂತ ತಿಳಿದುಕೊಂಡು ಹೇಳಿ ಕಪ್ಪು ಹಲಗೆ ಮೇಲೆ ಚಾಕ್ಪೀಸ್ನಿಂದ ಬರೆದ್ರಿ ಅಂದರೆ ಅವ ಮನುಷ್ಯ ಅಂತ ಅರ್ಥ ಆಗ್ತದೆ ನಂಗೆ. ಅವ ಬರ್ಬೇಕು, ಅವ ಒಳಗೆ ಒಬ್ಬ ಕ್ಲಾಸ್ ರೂಮ್ನಾಗ ಬರಬೇಕು. ಈಗ ಇಲ್ಲಿ ಬೋರ್ಡ್ ಮೇಲೆ ಬರ್ದಿದ್ನಲ್ಲ ಇವನು ಮನುಷ್ಯನು ಅಂತ ಟೀಚರ್ ತಿಳಿಸ್ಬೇಕು, ಆವಾಗ ಅರ್ಥ ಆಗ್ತದೆ. ಏನರ್ಥ ಆಯಿತು? ಜ್ಞಾನ ಬೇರೆ, ಅರ್ಥಜ್ಞಾನ ಬೇರೆ ಅಂತ ಅರ್ಥ ಆಯಿತು. ಮುಂದೆ ವಾಯುದೇವರ ಮೋಕ್ಷ ಅಂದ್ರೆ ಏನು? ಮೋಕ್ಷ ಅಂದ್ರೆ ಭಗವಂತನಲ್ಲಲ್ವೇನು ಅಂದ್ರೆ ಮುಕ್ತಿಯೋಗ್ಯರಾಗಿರುವಂಥ ಜೀವರಾಶಿಗಳು ಪರಮ ಮುಕ್ತಿ ಎನಿಸಿಕೊಂಡಿರುವ ವೈಕುಂಠ ಶ್ವೇತದ್ವೀಪ ಅನಂತಾಸನಗಳಿಗೆ ಹೋಗುವಕ್ಕಿಂತ ಪೂರ್ವದಲ್ಲಿ ಆಯಾ ದೇವತೆಗಳ ಲೋಕದಲ್ಲಿ ಪ್ರವೇಶ ಮಾಡಿ ಕೆಲವು ಕಾಲ ಇದ್ದು
ಆ ಸುಖವನ್ನು ಅನುಭವಿಸಿ ಅನಂತರದಲ್ಲಿ ಮೋಕ್ಷವನ್ನು ಪಡಿತಾರೆ. ಆಯಾ ದೇವತೆಗಳ ಲೋಕದಲ್ಲಿ, ಉದಾಹರಣೆಗೆ ವಾಯುದೇವರ ಲೋಕ, ಹಿಂಗೊಂದು ಅಧಿಕಾರಿ ಇದನ್ನು ತಿಳಿದಾನೆ, ಆ ಪುಣ್ಯದ ಆತ ಏನು ಮಾಡ್ತಾನೆ, ವಾಯುದೇವರ ದೇಹದಲ್ಲಿ ಪ್ರವೇಶ ಮಾಡಿ ಸಾಯುಜ್ಯವನ್ನು ಅನುಭವಿಸಿ ಕೆಲವು ಕಾಲ ಅಲ್ಲಿಂದ ವೈಕುಂಠಕ್ಕೆ ಟ್ರಾನ್ಸ್ಫರ್ ಆಗ್ತಾನೆ. ಮುಂದೆ ಇನ್ನ ಏಷವ ಉದ್ಗೀತ, ಈ ಪ್ರಾಣದೇವರಿಗೆ ಉದ್ಗೀತ ಎಂದು ಕರೆಯುತ್ತಾರೆ. ಯಾಕ? ಪ್ರಾಣೋ ವಾವುತ ಪದಚ್ಛೇದ ಪ್ರಾಣೇನ ಹಿ ಇದಂ ಸರ್ವಂ ಉತ್ತಬ್ಧಂ ವಾಗೇವ ಗೀತಾ ಉಚ್ಚ ಗೀತಾ ಚ ಇತಿ ಚ ಸ ಉದ್ಗೀತ. ಬಿಡಿಸಿದರು. ಹಿಂಗೆ ಬರ್ಕೊಳ್ರಿ, ಉತ್ ಪ್ಲಸ್ ಗೀತಾ ಅಂತ ಬರ್ಕೊಳ್ರಿ. ಉತ್ ಪ್ಲಸ್ ಗೀತ ಅಂತ ಬರ್ಕೊಳ್ರಿ. ಗೀತಾ ಬೇಡ ಮತ್ತೆ ಕನ್ಫ್ಯೂಸ್ ಆಗ್ತದೆ ಎಲ್ಲರ. ಉತ ಗೀತ, ಉತ್ ಪ್ಲಸ್ ಗೀತ. ವಾಕ್ ಅನ್ನೋ ಶಬ್ದಕ್ಕೆ ಭಾರತೀ ದೇವಿ ಅಂತ ಅರ್ಥ, ಅಮ ಅನ್ನೋ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ ಅಂತ ಹೇಳಿದ್ನಲ್ಲ, ತೆಳಗೆ ಬರ್ಕೊಳ್ರಿ ಅಂತ ಹೇಳಿದ್ದೆ. ಸರಿ ಆಯ್ತಾ. ಮುಂದೆ ನೋಡ್ರಿ, ಉದ್ಗೀತ ಅಂತನ್ನೋ ಶಬ್ದ ಇದೆಯಲ್ಲ, ಇದನ್ನು ಹೆಂಗೆ ಬಿಡಿಸ್ಕೊಂಡ್ವಿ ನಾವೀಗ? ಉತ್ ಪ್ಲಸ್ ಗೀತ ಬರ್ಕೊಂಡ್ವಿ. ಉತ್ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ, ಗೀತ ಶಬ್ದಕ್ಕೆ ಭಾರತಿ ಅಂತ ಅರ್ಥ. ಹಾಗಾದರೆ ಈ ಉದ್ಗೀತ ಶಬ್ದವು ವಾಯುದೇವರ ಅರ್ಧನಾರಿ ನರರೂಪವನ್ನೇ ಹೇಳುತ್ತಿದೆ. ಏಷವು ವಾ ಉದ್ಗೀತ ಮಂತ್ರದಲ್ಲಿ ಏನು ಮಾಡ್ಲಿಕ್ಕತ್ತದೆ? ಪೂರ್ವವಾಕ್ಯದಲ್ಲಿ ಪ್ರಸಕ್ತನಾದ ಅರ್ಧನಾರಿ ನರರೂಪದ ವಾಯುವನ್ನೇ ಏಷ ಅಂತ ಪದದಿಂದ ಸಂಬೋಧನೆ ಕರಿತಾ ಇದೆ, ತಿಳಿಸ್ತಾ ಇದೆ. ಏಷಃ ಅಂತಂದ್ರೆ ಇವನು. ಇವನು ಅಂದ್ರೆ ವಾಯುದೇವರು. ಯಾವ ವಾಯುದೇವರು? ಪೂರ್ವವಾಕ್ಯದಲ್ಲಿ ಪ್ರಸಕ್ತರಾದ ಅರ್ಧನಾರಿ ನರರೂಪದ ವಾಯುದೇವರು. ಉದ್ಗೀತ, ಅವರಿಗೆ ಉದ್ಗೀತ ಎಂದು ಹೆಸರು. ಅದನ್ನು ಬಿಡಿಸ್ತಾರ. ಪ್ರಾಣೋ ವಾ ಉತ್. ಯಾಕೆ ಉದ್ಗೀತ ಅಂದರೆ ಹೌದು, ಉದ್ಗೀತ ಹೇಳ್ಬಿಟ್ರಿ. ಈ ಶಬ್ದವನ್ನು ಒಡೆದಾಗ ಉತ್ ಶಬ್ದಕ್ಕೆ ಯಾರು, ಗೀತ ಶಬ್ದಕ್ಕೆ ಯಾರು ಅಂದ್ರೆ ಪ್ರಾಣೋ ವಾ ಉತ್. ಪ್ರಾಣದೇವರನ್ನ ಉತ್ ಶಬ್ದದಿಂದ ಕರೀರಿ. ಯಾಕೆ? ಪ್ರಾಣೇನ ಹಿ ಇದಂ ಸರ್ವಂ ಉತ್ತಬ್ಧಂ. ಈ ಜಗತ್ತೆಲ್ಲವೂ ಕೂಡ ಪ್ರಾಣದೇವರಿಂದಲೇ ಹಿಡಿಯಲ್ಪಟ್ಟದ, ಎತ್ತಿ ಹಿಡಿಯಲ್ಪಟ್ಟದ. ಇದು 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 ಕೆಳಗೆ ಬೀಳದೆ ಇದ್ದಂತೆ ಹಿಡಿಯಲ್ಪಟ್ಟದ. ಅದಕ್ಕೆ ವಾಯುದೇವರಿಗೆ ಉತ್ ಅಂತ ಹೆಸರು. ಗೀತ ಏನು ಉಳ್ಕೊಂಡದ ಅದಕ್ಕೆ ಬರೀತಾರೆ ವಾಗೇವ ಗೀತ. ಆ ಭಾರತೀ ದೇವಿಯನ್ನು ಗೀತ ಅಂತ ಕರೀತಾರೆ. ಉಚ್ಚ ಗೀತಾಚ ಇತಿ ಸ ಉದ್ಗೀತ. ಉತ್ ಗೀತ ಸೇರಿ ಉದ್ಗೀತ ಎಂದಾಗಿದೆ. ಸರಿ ಹೋಯ್ತು ಕೆಳಗಡೆಗೆ. ಈಗ ಸಾಮ ಮತ್ತು ಗೀತ ಅಂತಂದಿದ್ರಲ್ಲ, ಅದು ಹೆಂಗೆ ಏನು ತಿಳಿಸಿರಿ ನಮ್ಗೆ ಸ್ವಲ್ಪ ಅಂದರೆ, ಸಾರತ್ವಾತ್ ಸ್ತ್ರೀಷು ಸಾದೇವಿ ಸೇತ್ಯುಕ್ತ ಸಾಮರೂಪತಃ ಗೀಥೇತ್ಯುಕ್ತ ತದುದ್ಗೀತ ಸಾಮಾಖ್ಯೋ ಅರ್ಧತನುಸ್ತಥ ಅರ್ಧನಾರಿ ನರವಪು ವಾಯು ಕುತ್ರಚಿದೀರಿತಃ. ಆಯ್ತಾ? ಈಗ ನೋಡ್ರಿ, ಸಾರತ್ವಾತ್ ಅಂತಂದ್ರೆ ಸಾರ ಅನ್ನೋ ಶಬ್ದಕ್ಕೆ ಎರಡು ರೀತಿಯಿಂದ ಅರ್ಥ ಮಾಡ್ತೀವಿ. ಅದನ್ನೇ ಆಚಾರ್ಯರು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳುವಾಗ ರಸಃ ಸಾರಃ ವರಃ ಶ್ರೇಷ್ಠಾಃ ಸರ್ವೇ ಪರ್ಯಾಯವಾಚಕಾಃ ಅಂಥೇಳಿ ಕೋಶವನ್ನು ಉದಾಹರಿಸಿ, ಉಪನಿಷತ್ತುಗಳಲ್ಲಿ ಅಲ್ಲಲ್ಲಿ ರಸ ಸಾರ ವರ ಶ್ರೇಷ್ಠ ಶಬ್ದಗಳು ಪರ್ಯಾಯವೆಂಬುದಾಗಿ ಹೇಳಿದ್ದಾರೆ. ಅಂದಮೇಲೆ ಸಾರತ್ವಾತ್ ಅಂದರೆ ಶ್ರೇಷ್ಠತ್ವಾತ್, ಸಾರ ಎಂಬ ಶಬ್ದವು ಶ್ರೇಷ್ಠ ಎಂಬ ಅರ್ಥವನ್ನು ತಿಳಿಸ್ತದೆ. ಹಂಗೊಂದು ಅರ್ಥದ ಮತ್ತೆ ಯಾವುದು? ಈ ಶ್ಲೋಕದ ಸಾರಾಂಶವೇನು ಅಂತ ಒಂದು ಅಭಿಪ್ರಾಯದ. ಈ ಮಾತಿನ ಸಾರವೇನು? ಅಲ್ಲೂ ಸಾರ ಶಬ್ದವನ್ನು ಬಳಸ್ತೀವಿ. ಈ ಅನ್ನದ ಮೇಲೆ ಹಾಕುವ ಸಾರು ಏನು ನೀವು ಬಳಸ್ತೀರಿ, ಅದು ಅಲ್ಲ. ಅದಕ್ಕೆ ಸಾರು ಹೆಂಗಾಗಿತ್ತು ಅಂತ ಕೇಳಿದಾಗ ಸಾರಾಗಿತ್ತು ಅಂದರೆ ಶ್ರೇಷ್ಠ ಆಗಿತ್ತು ಅಂತ ಬಳಸ್ತಾರೆ. ಅದಕ್ಕೆ ಸಾರ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ. ಅದಕ್ಕೆ ಸ್ತ್ರೀಯರಲ್ಲಿ ಶ್ರೇಷ್ಠಳಾದದ್ದರಿಂದಾಗಿ ಅವಳನ್ನು ಸಾ ಅಂತ ಕರೀತಾರೆ. ಹೆಂಗಿದು ನಿರುಕ್ತಿ? ಇದು ನಿರ್ವಚನವನ್ನು ಹೆಂಗೆ ತಿಳ್ಕೋಬೇಕು? ಸಾರತ್ವಾತ್ ಸ ಏನು ಮೈನಸ್ ಮಾಡಿದ್ವಿ? ರ ಮೈನಸ್ ಮಾಡಿದ್ವಿ ಪದದಲ್ಲಿ. ಹೇಳ್ರಿ, ಬಾಯಿಂದ ಹೇಳ್ರಿ. ಸಾರತ್ವಾತ್ ಸ ಯಾವ್ದು ಹೋಯ್ತು? ರ ಹೋಯ್ತು. ಉಳಿತೇನು? ಸ. ಇದನ್ನ ನಿರ್ವಚನ ಪದ್ಧತಿ ಅಂತ ಕರೀತಾರೆ. ಶಾಸ್ತ್ರದಲ್ಲಿ ಹಿಂಗೆ ಮಾಡ್ತಾರೆ. ಹಿಂಗೆ ಮಾಡಿದ್ದಕ್ಕೆ ಆ ಶಬ್ದಕ್ಕೊಂದು ಹೊಸ ಅರ್ಥ ಸಿಗ್ತದೆ. ಇಲ್ಲದೆ ಇದು ನಮ್ಗೆ ಕಲ್ಪನಾ ಬರೋದಿಲ್ಲ. ಈಗ ಮಹಾಭಾರತದಲ್ಲಿ ದ್ರೌಪದಿ ದೇವಿಯರಿಗೆ ಕೃಷ್ಣ ಅಂತ ಹೆಸರಿತ್ತು.
ಆಶ್ಚರ್ಯ ಅಂದರೆ ನಮಗೆ ಕಲ್ಪನೆ ಇಲ್ಲ. ಶ್ರೀಮದಾಚಾರ್ಯರು ದ್ರೌಪದಿ ದೇವಿಗೆ ಇದ್ದ ಈ ಕೃಷ್ಣ ಶಬ್ದವನ್ನು ಹೆಂಗೆ ಬಿಡಿಸ್ತಾರೆ ಗೊತ್ತಾ? ಉತ್ಕೃಷ್ಟತ್ವಾತ್ ಹಿ ಯೋಷಿತಾಂ ಕೃಷ್ಣ ಸಾ ಆಸೀತ್. ಉತ್ಕೃಷ್ಟಳಾದದ್ದರಿಂದ ಕೃಷ್ಣ ಎಂದು ಕರೀತಿದ್ರವಳನ್ನ. ಉತ್ಕೃಷ್ಟ ಅಂದ್ರೆ ಶ್ರೇಷ್ಠ. ಉತ್ಕೃಷ್ಟತ್ವಾತ್ ಹಿ ಯೋಷಿತಾಂ, ಎಲ್ಲ ಸ್ತ್ರೀಯರಲ್ಲಿ ಉತ್ತಮಳಾದದ್ದರಿಂದ ದ್ರೌಪದೀ ದೇವಿಯನ್ನ ಕೃಷ್ಣ ಎಂದು ಕರೆಯಬೇಕು ಅಂತ ನಿರ್ವಚನ ಮಾಡ್ಯಾರ. ಹಾಗಿದ್ರೆ ಸಾರತ್ವಾತ್ ಸಾ ಅಂದ್ರೆ ಸ್ತ್ರೀಯರಲ್ಲೇ ಅತ್ಯಂತ ಶ್ರೇಷ್ಠಳಾದದ್ದರಿಂದ ಅವಳನ್ನು ಸಾ ಎಂದು ಕರೆಯಬೇಕು. ಭಾಷ್ಯದ ವಾಕ್ಯದಲ್ಲಿ ಸಾರತ್ವಾತ್ ಸ್ತ್ರೀಷು, ಸ್ತ್ರೀಯರಲ್ಲಿ ಶ್ರೇಷ್ಠಳು ಅಂತ. ಹೌದು, ಸ್ತ್ರೀಯರಲ್ಲಿ ಶ್ರೇಷ್ಠಳು ಅಂತ ಅನ್ನಬೇಕಾದ್ರೆ ಮತ್ತು ಇದು ಸಾಪೇಕ್ಷ ಪದ. ಇದು ಕಾರಣ ಲಕ್ಷ್ಮಿಯನ್ನು ಹೊರತುಪಡಿಸಿ ಅಂತ ಹೇಳಬೇಕು. ಲಕ್ಷ್ಮೀದೇವಿಯನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ಸ್ತ್ರೀಯರಿಗಿಂತಲೂ ಉತ್ತಮಳಾದದ್ದರಿಂದ ಅವಳನ್ನು ಸಾರ ಎಂದು ಸಾ ಅಂತ ಕರಿಬೇಕು, ಸಾಮರೂಪತಃ. ಅದಾದ ಮೇಲೆ ಮುಂದೆ ಇನ್ನು ಇತ್ಯುಕ್ತ ಆದಮೇಲೆ ಕಾಮ ಹಾಕ್ಕೊಳ್ರಿ. ಸಾರತ್ವ ಸ್ತ್ರೀಷು ಸಾ ದೇವಿ ಸಾ ಇತ್ಯುಕ್ತ ಕಾಮ ಹಾಕ್ಕೊಂಡು ಸಾಮರೂಪತಃ ಗೀತೆ ಇತ್ಯುಕ್ತ, ಹಿಂಗೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡಬೇಕು. ಸಾಮವೇದಾಭಿಮಾನಿನಿಯರಾದದ್ದರಿಂದ ಗೀತಾ ಗೀತಾ ಎಂದು ಕರೆಸಿಕೊಳ್ಳುತ್ತಾರೆ. ಗೊತ್ತಾತಿಲ್ಲ ಏನಂತ ಹೇಳಿ? ಗೀತಾ ಅಂದ್ರೆ ಸಾಮವೇದಾಭಿಮಾನಿನಿಯರಾದ ಭಾರತೀ ದೇವಿಯರು. ತತ್ ಉದ್ಗೀತ, ಅದಕ್ಕೆ ಉದ್ಗೀತ ಎಂದು ಹೆಸರು ಬಂದಿದೆ. ಸಾಮಾಖ್ಯೋ ಅರ್ಧತನುಸ್ತಥಾ, ಉದ್ಗೀತ ಸಾಮ ಎಂಬುವುದು ಯಾಕೆ ಬಂತು ಹೆಸರು ಅಂದರೆ ಅರ್ಧತನು. ಅರ್ಧತನು ಅಂದರೆ ವಾಯುದೇವರ ಅರ್ಧದೇಹ. ಅದು ಹೆಂಗೆ ವಾಯುದೇವರ ಅರ್ಧದೇಹ ಅಂದ್ರೆ ಅರ್ಧನಾರಿ ನರವಪುಹು ವಾಯು ಕುತ್ರ ಚಿತೀರಿತಃ. ಕೆಲವು ಕಡೆಗೆ ವಾಯುದೇವರು ಅರ್ಧನಾರಿ ನರರೂಪದಿಂದ ಕೂತದ್ದರಿಂದ ಸಾಮ ಉದ್ಗೀತ ಎಂದು ಕರೆಸಿಕೊಳ್ಳುತ್ತಾರೆ. ಸರಿ, ಪ್ರಶ್ನೆನು ಅಥವಾ ವಿಷಯ ತಿಳಿತು ಅಂತ ಸಂತೋಷ ಆಯ್ತು. ಎರಡು ಹೇಳ್ತೀನಿ ಕೇಳ್ರಿ. ಅನಂತ ವೇದಗಳಿಗೆ ಅಭಿಮಾನಿನಿ ಬ್ರಹ್ಮಣಸ್ಪತಿ ಅಂತನ್ನುವಲ್ಲಿ ಹೇಳಿ ಮತ್ತೀಗ ಸಾಮವೇದಕ್ಕಷ್ಟ ಅಭಿಮಾನಿ ಅಂತಂತೀರಲ್ಲ ಅಂತಂದ್ರೆ ದೇವರನ್ನ ಬದ್ರಿನಾಥ ಅಂತ ಕರಿತೀರಿ, ದ್ವಾರಕಾನಾಥ ಅಂತ ಕರಿತೀರಿ. ಅವ ಇಡೀ ಜಗತ್ತಿಗೆ ನಾಥನೋ ಬದ್ರಿನಾಥನೋ? ಜಗತ್ತಿಗೆ ನಾಥನಾಗಿದ್ರೂ ಬದರಿಗೆ ಸ್ಪೆಷಲ್ ಆಗಿ ನಾಥ. ಇಡೀ ಜಗತ್ತಿಗೆ ನಾಥನಾದರೂ ದ್ವಾರಕೆಗೆ ಸ್ಪೆಷಲ್ ನಾಥ ಹೆಂಗೋ ಹಂಗೆ ಇಡೀ ವೇದಗಳಿಗೆ ಅವಳ ಅಭಿಮಾನಿಯಾಗಿದ್ರು ಸಾಮವೇದಕ್ಕೆ ಸ್ಪೆಷಲ್ ಅಭಿಮಾನಿ ಅಂತ ಅರ್ಥ. ಊಟ ಮಾಡಿದಾಗ ಕೆಲವರು ಕೇಳಿರ್ತಾರೆ, ಏನು ಕೇಳಿರ್ತಾರೆ? ಹೋಳಿಗೆ ಹೆಂಗೆ ಎಷ್ಟು ತೊಗೊಂಡ್ರಿ ಊಟದಾಗ ಅಂತ ಕೇಳ್ತಾರೆ. ಅವನ್ನ ಸಾರು ಉಂಡಿಲ್ಲ ಅಂತ ಅರ್ಥ ಅಲ್ಲ, ಸ್ಪೆಷಲ್ ಆಗಿ ತೊಗೊಂಡ ಹೆಚ್ಚಿಗೆ ತೊಗೊಂಡಿರ್ತಾನೆ, ಅನ್ನ ಸಾರು ಮೀರಿ ತೊಗೊಂಡಿರ್ತಾನೆ ಅಂತ. ಇವರಿಗೆ ನಾವೇನು ಅಭ್ಯಾಸ ಮಾಡ್ಕೊಂಡು ಬಂದ್ವಿ ಅಂದರೆ ವಾಯುದೇವರ ನಾಮಗಳ ವಿಚಾರವನ್ನು ಮುಗೀತೀಗ. ಅಯಾಸ್ಯ, ಅಂಗಿರಸ, ಬೃಹಸ್ಪತಿ, ಬ್ರಹ್ಮಣಸ್ಪತಿ, ಸಾಮ, ಉದ್ಗೀತ 6 ನಾಮಗಳು ಅಂತ ಬೆಳಿಗ್ಗೆ ಹೇಳಿದ್ದೆ. 6 ನಾಮಗಳ ವಿಚಾರವನ್ನು ತಿಳ್ಕೊಂಡ್ವಿ. ಅಯಾಸ್ಯ ಅಂತನ್ನುವ ನಾಮದ ವಿಚಾರ ಹಿಂದೆ ಉಪನಿಷತ್ತು ಸೂಚ್ಯವಾಗಿ ಹೇಳಿದೆ, ಮುಂದೆ ಆಚಾರ್ಯರು ಭಾಷ್ಯದಲ್ಲಿ ವಿವರಣೆ ಮಾಡುವರಿದ್ದಾರೆ. ನಮ್ಮ ಮುಖದಲ್ಲಿ ವಾಸ ಮಾಡುವ ವಾಯುದೇವರ ಒಂದು ರೂಪಕ್ಕೆ ಅಯಾಸ್ಯ. ಯಾಕೆ ಅಲ್ಲಿ ವಾಸ ಮಾಡ್ತಾರ ಅಂತ ಕೇಳಿದರೆ, ಮುಖದಲ್ಲಿ ಯಾಕೆ ವಾಸ ಮಾಡ್ತಾರ ಅಂದರೆ ಅಂಗಿರಸ ದೇಹದ ಒಳಗಿದ್ದುಕೊಂಡು ದೇಹದ ಒಳಗಿರುವ ಅಂಗಗಳನ್ನು ನಿಯಂತ್ರಣ ಮಾಡುವುದಕ್ಕೆ ಅಥವಾ ಮುಖದಲ್ಲಿ ವಾಸ ಮಾಡುವುದಕ್ಕೆ ಕಾರಣ ಪ್ರಾಣಿಗಳು ತಿನ್ನುವ ಅನ್ನವನ್ನು ಒಳಗಡೆಗೆ ಕಳಿಸುವುದಕ್ಕಾಗಿ. ಎರಡನೆಯದ್ದು ದೇಹದ ಒಳಗೆ ಇದ್ದು ಅಂಗಾನಾಂ ರಸಃ ಎಲ್ಲ ಅಂಗಗಳನ್ನು ನಿಯಂತ್ರಿಸುತ್ತಾರೆ. ನೋಡ್ರಿ, ಅಲ್ಲಿ ರಸ ಶಬ್ದಕ್ಕೆ ನಿಯಾಮಕ ಅಂತರ್ಥ, ಇನ್ನೊಂದು ಕಡೆಗೆ ರಸ ಶಬ್ದಕ್ಕೆ ಶ್ರೇಷ್ಠ ಅಂತರ್ಥ. ನಿಯಮಿಸುತ್ತಾರಾದ್ದರಿಂದ ಅವರನ್ನು ಅಂಗಿರಸ ಅಂತ ಕರಿಬೇಕು. ಅದಾದ ಮೇಲೆ ಬೃಹಸ್ಪತಿ ಬ್ರಹ್ಮಣಸ್ಪತಿ ಅಂತ ಕರಿಬೇಕು. ಅಲ್ಲಿ ಎರಡಕ್ಕೂ ಕೂಡ ಅವರು ಏನು ಕಾರ್ಯವನ್ನು ಮಾಡ್ತಾರೆ ಅದಕ್ಕಾಗಿ ಆ ನಾಮ ಬಂದಿದೆ. ಅಯಾಸ್ಯ ಎಂಬ ನಾಮವು ಮುಖದಲ್ಲಿ ಇದ್ದದ್ದಕ್ಕೆ ಬಂದದ, ಆಂಗಿರಸ ಎಂಬ ನಾಮವು ದೇಹದಲ್ಲಿದ್ದು ಅಂಗಗಳ ನಿಯಂತ್ರಣ ಮಾಡುವುದಕ್ಕೆ ಬಂದರೆ, ಬೃಹಸ್ಪತಿ ಎಂಬ ನಾಮವು ಅವರ ಪತ್ನಿಯ ಮೂಲಕವಾಗಿ ಬಂದದ್ದು. ಇದು ಸ್ತ್ರೀ ಗುಣಗಳಿಂದ ಸಂಪೂರ್ಣಳಾದವಳಾದ್ದರಿಂದ ಭಾರತಿ ಬೃಹತಿ ಅವಳಿಗೆ ಪತಿಯಾದದ್ದರಿಂದಾಗಿ ಬಂತು. ಜೊತೆಗೆ ಬ್ರಹ್ಮಣಸ್ಪತಿ ಅನಂತ ವೇದಾಭಿಮಾನಿನಿಯಾದದ್ದರಿಂದಾಗಿ ಆ ಅನಂತ ವೇದಾಭಿಮಾನಿನಿಯಾದ ಭಾರತಿ ಪತಿಗಳಾದದ್ದರಿಂದ ಬ್ರಹ್ಮಣಸ್ಪತಿ ಅಂತ ಬಂತು. ಜೊತೆಗೆ ಮತ್ತೆ ಇನ್ನು ಹೆಸರೇನು ಸಾಮ ಉದ್ಗೀತ ಎನ್ನುವಂತಹ ನಾಮ. ಸಾಮ ಶಬ್ದಕ್ಕೆ ಸಕಲ ಪದಾರ್ಥಗಳಲ್ಲಿ ಸಮಾನವಾದ ರೂಪದಿಂದ ಇದ್ದಾರಾದ್ದರಿಂದ ಸಾಮವೆಂದು ಬಂದರು. ಇನ್ನು ಮುಂದಿನ ಅರ್ಥದಲ್ಲಿ ಅರ್ಧನಾರಿ ನರರೂಪದಲ್ಲಿ ಇದ್ದಾರಾದ್ದರಿಂದ ಸಾಮ ಉದ್ಗೀತ ಎಂಬುದಾಗಿ ಬಂದಿದೆ. ಏತನ್ಮಧ್ಯದಲ್ಲಿ ಒಂದು ಪ್ರಶ್ನೆ, ಮತ್ತೆ ಅವಾಂತರ ಪ್ರಶ್ನೆ. ಹೌದು, ಭಾರತೀ ಪತಿಗಳು
ಬ್ರಹ್ಮಣಸ್ಪತಿಗಳು ಅಥವಾ ಬೃಹಸ್ಪತಿಗಳು ಅಂದಾಗ ಪತ್ನಿಯ ನಾಮದ ಮೂಲಕವಾಗಿ ಅವರಿಗೆ ಬಂತಲ್ಲ ಅದಕ್ಕೆ ಒಂದು ದೃಷ್ಟಾಂತ ಹೇಳಿದ್ರು ನಮ್ಮ ಗಂಡ ಅಂತಂದ್ರೆ ಅದು ಅಷ್ಟು ಲೋಕದಲ್ಲಿ ಅಷ್ಟು ಪ್ರೇಮದಿಂದ ಕರೆಯಂಗಿಲ್ಲ, ಸ್ವಲ್ಪ ಮೂಗ್ರದ ಕರಿತಿರ್ತಾರೆ. ಹಂಗಾರೆ ವಾಯುದೇವರಲ್ಲಿ ದೋಷ ಆಗೋದಿಲ್ವೇ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಲಕ್ಷ್ಮೀಪತಿತ್ವಂ ಭಗವತಿ ಯಥಾ ನ ದೋಷ ತಥಾ ಭಾರತೀಪತಿತ್ವ ಅಪಿ ವಾಯೌ ನ ದೋಷ. ಲಕ್ಷ್ಮೀಪತಿ ಅಂತ ಭಗವಂತನನ್ನು ಕರೆದ್ರೆ ಏನಾರ ದೋಷ ಅಂತಾರೋ ಗುಣ ಅಂತಾರೋ? ಲಕ್ಷ್ಮೀಪತಿತ್ವ ಅನ್ನೋದು ಭಗವಂತನಲ್ಲಿ ಗುಣ ಹೇಗೋ ಹಾಗೆ ಭಾರತೀಪತಿತ್ವವು ಕೂಡ ವಾಯುದೇವರಲ್ಲಿ ಗುಣವೇ ಆಗಿದೆ, ದೋಷ ಅಲ್ಲ. ಸರಿ, ಮುಗೀತು. ಇನ್ನು ಇಷ್ಟು ಹೇಳಿದ ಮೇಲೆ ಈಗೇನು ಮಾಡ್ತಾರೆ ಅಂದರೆ ಒಂದು ಹೊಸ ಚರ್ಚೆ ಶುರುವಾಗ್ತದೆ. ಏನು? ಇಷ್ಟೊತ್ತು ಬ್ರಹ್ಮದೇವರು ಮಾಡಿರುವಂಥ ಯಜ್ಞದಲ್ಲಿ ಪ್ರಾಣದೇವರೇ ಉದ್ಗಾತೃಗಳಾಗಿದ್ದರು, ಸಾಮಗಾನವನ್ನು ಮಾಡಿದ್ರು. ಆದ್ದರಿಂದ ಏನು ಮಾಡಬೇಕಾಯಿತು ಅಂದರೆ ಅಯಾಸ್ಯ, ಆಂಗಿರಸ ಮೊದಲಾದ ಶಬ್ದಗಳನ್ನು ಪ್ರಾಣಪರ ಸಮನ್ವಯ ಮಾಡಿಬಿಟ್ರಿ. ಈಗ ಹೌದಿಲ್ಲೋ? ಏನಾಗಿದೆ, ಅವರು ಯಜ್ಞಕ್ಕೆ ಯಾರು ಬಂದಿದ್ರು? ಅಯಾಸ್ಯ ಆಂಗಿರಸ ಬಂದಿದ್ರಲ್ರಿ ಅಂದರೆ ವಾಸ್ತವಿಕವಾಗಿ ವಾಯುದೇವರು ಕುತ್ಕೊಂಡು ಸಾಮಗಾನ ಮಾಡಿದ್ದು. ಮತ್ತು ಅಯಾಸ್ಯಾಂಗಿರಸ ನಾಮಗಳು ಋಷಿಗಳನ್ನು ಹೇಳ್ತಾವೇನು ಅಂದ್ರೆ ವಾಯುದೇವರನ್ನೇ ಹೇಳ್ತಾವಂತ ಸಮನ್ವಯ ಮಾಡಿದರು. ಈಗೇನು ಮಾಡ್ಲಿಕ್ಕೆ ಹೊರಡ್ತಾರೆ ಅಂದರೆ ಅಯಾಸ್ಯಾಂಗಿರಸ ಎಂಬ ಋಷಿಗಳು ಬೇರೆ ರಾಜರು ಮಾಡಿದ ಯಜ್ಞದಲ್ಲಿ ಕೂತಿದ್ರು ಅಂತ ಇಟ್ಕೊಳ್ರಿ. ಹೌದೋ ಇಲ್ಲೋ? ಬೇರೆ ರಾಜರು ಯಾರೋ ಇದ್ದಾರೆ, ಅವರೊಂದು ಯಜ್ಞ ಮಾಡ್ತಾ ಇದ್ದಾರೆ. ಆ ಯಜ್ಞದಲ್ಲಿ ಅಯಾಸ್ಯಾಂಗಿರಸ ಋಷಿಗಳು ಕೂತಿದ್ರೆ ಈಗ ಬ್ರಹ್ಮದೇವರ ಯಜ್ಞದಲ್ಲಿ ಮಾಡಿದ್ದಕ್ಕಾಗಿ ನೀವೇನು ಮಾಡಿದ್ರಿ ಅಂತಂದ್ರೆ ಅಯಾಸ್ಯ ಅಂಗಿರಸ ಅಂತನ್ನುವ ನಾಮಗಳನ್ನು ವಾಯುಪರ ಸಮನ್ವಯ ಮಾಡಿಬಿಟ್ರಿ. ಅಲ್ಲಿ ಅಕ್ಷರಶಃ ಅಯಾಸ್ಯ ಅಂಗಿರಸರೇ ಋಷಿಗಳೇ ಕೂತಿದ್ದಾರಲ್ಲ, ಅಲ್ಲೇನು ಮಾಡ್ತೀರಿ ಅಂತ ಕೇಳಿದರೆ ಈಗ ಉತ್ತರ ಏನು ಗೊತ್ತಾ? ಅಯಾಸ್ಯ ಅಂಗಿರಸರು ಸ್ವತಂತ್ರವಾಗಿ ಸಾಮಗಾನ ಮಾಡಲು ಸಮರ್ಥರಲ್ಲ, ಒಳಗಿದ್ದು ಪ್ರಾಣದೇವರೇ ಮಾಡಿಸಿರ್ತಾರ ಅಂತ ಈಗ ಸಮನ್ವಯ ಉಲ್ಟಾ. ಆಗಲೇ ಆ ಹೆಸರನ್ನು ಸಮನ್ವಯ ಮಾಡಿದರು, ಈಗ ಆ ವ್ಯಕ್ತಿಯೊಳಗೆ ಪ್ರಾಣದೇವರಿದ್ದಾರೆ ಅಂತ ಸಮನ್ವಯ ಮಾಡ್ಲಿಕ್ಕೆ ಹೊರಟಾರ. ಓಕೆನಾ? ಸರಿ, ರೈಟ್. ಇದನ್ನ ಹೆಂಗೆ ಸಮನ್ವಯ ಮಾಡ್ತಾರ ಅಂತಂದ್ರೆ ತೆಳಗೆ ಒಂದು ಸಣ್ಣ ಭಾಷ್ಯದ ನೋಡ್ರಿ. ಅಯಾಸ್ಯ ವಿಶ್ವಸೃಗ್ಯಜ್ಞೆ ತೇನಾವಿಷ್ಟೋ ಅನ್ವಗಾಯತ ಅಂದ್ರೆ ಆ ಬ್ರಹ್ಮದೇವರ ಯಜ್ಞದಲ್ಲಿ ವಾಯುದೇವರಷ್ಟೇ ಅಲ್ಲ, ಅಯಾಸ್ಯ ಮುನಿಗಳೂ ಬಂದಿದ್ರು, ಒಪ್ಪಿಕೊಳ್ಳುತ್ತೇವೆ. ಆದರೆ ಆ ಅಯಾಸ್ಯ ಮುನಿಗಳೇನು ಸಾಮಗಾನ ಮಾಡಿದ್ದಾರೋ ಅದು ವಾಯುದೇವರ ಆವೇಶದ ಪ್ರಭಾವದಿಂದಾಗಿಯೇ ಮಾಡಿದ್ದಾರೆ, ಹೊರತುಪಡಿಸಿ ಸ್ವತಂತ್ರರಾಗಿ ಯಾವುದೇ ಆವೇಶವಿಲ್ಲದೆ ಅಯಾಸ್ಯ ಮುನಿಗಳು ಸಾಮಗಾನ ಮಾಡಿದ್ದಲ್ಲ. ಇದಕ್ಕೊಂದು ಕಥೆ. ಈಗ ಏನ ವೃತ್ತ ಅಂತ ಏನು ಕಥೆ ಹೇಳ್ತಾನೆ ಅಂದರೆ ತದ್ಧ ಅಪಿ ಬ್ರಹ್ಮದತ್ತಶ್ಚೇಕಿತಾನೀಯೋ ರಾಜಾನಂ ಭಕ್ಷಯನ್ ಉವಾಚ ಅಯಂ ತು ಅಸ್ಯ ರಾಜ ಮೂರ್ಧಾನಂ ವಿಪಾತಯತಾತ್ ಯದಿ ಇತೋ ಅಯಾಸ್ಯೋ ಆಂಗಿರಸೋ ಅನ್ನೇನ ಉದಗಾಯತ ಇತಿ ವಾಚಾ ಚ ಹೇವಸ ಪ್ರಾಣೇನ ಚ ಉದಗಾಯದಿತಿ. ಮಂತ್ರದಲ್ಲಿ ಭಾಳ ವಿಚಿತ್ರ ಶಬ್ದವ, ಅರ್ಥ ಆಗಂಗಿಲ್ಲ ಲಘುನ. ತದ್ಧಾಪಿ ಅದು ಹೆಂಗೆ ಆ ಪ್ರಾಣದೇವರಿಂದಲೇ ಆದದ್ದು ಅಂತ ಅನ್ನೋದನ್ನು ಹೆಂಗೆ ಹೇಳ್ಬೇಕು ನಾವೀಗ? ಬ್ರಹ್ಮದತ್ತ ತತ್ ಹ ಅಪಿ ಅಂತ ಪದಚ್ಛೇದ ಮಾಡ್ಯಾರ ರಾಯರು ಮಾಡೋ ಕಾಲಕ್ಕೆ. ತತ್ ಅಯಾಸ್ಯಾದಿ ಮುನಿಗಳಲ್ಲಿ ಇದ್ದು ಉದ್ಗಾನ ಮಾಡಿದವರು ವಾಯುದೇವರು ಅನ್ನುವುದು ಹ ಅಪಿ ಪ್ರಸಿದ್ಧಮಪಿ, ಇದು ಕೂಡ ಪ್ರಸಿದ್ಧ ಅದ. ಪದಚ್ಛೇದ ಹೆಂಗೆ ಮಾಡ್ಕೋತೀರಿ ಬರ್ಕೊಳ್ರಿ. ತದ್ಧಾಪಿ ಅನ್ನೋಲ್ಲಿ ತತ್ ಹ ಅಪಿ ಅಂತ ಬರ್ಕೋಬೇಕು. ತತ್ ಅವರಲ್ಲಿ, ಯಾರಲ್ಲಿ? ಅಯಾಸ್ಯಾದ ಋಷಿಗಳಲ್ಲಿ ವಾಯುದೇವರು ನಿಂತೆ ಸಾಮಗಾನ ಮಾಡಿದ್ದಾರೆ ಎಂಬುದು ಹಾಪಿ ಅಂದರೆ ಪ್ರಸಿದ್ಧಮಪಿ, ಅದು ಕೂಡ ಪ್ರಸಿದ್ಧ ಅದ. ಏನಾಯ್ತು ಅಂದರೆ ಚಿಕಿತಾನ ಅಂತನ್ನುವ ಒಬ್ಬ ವ್ಯಕ್ತಿಯ ಮಗನಾದ ಬ್ರಹ್ಮದತ್ತ ಎಂಬ ಮುನಿಯು, ಬ್ರಹ್ಮದತ್ತ ಚೈಕಿತಾನೇಯ ಅಂದರೆ ಚಿಕಿತಾನನ ಮಗನಾದದ್ದರಿಂದ ಚೈಕಿತಾನೇಯ ಅಂತ ಕರೀತಾರೆ. ಆ ಚೈಕಿತಾನೇಯ ಏನು ಮಾಡ್ದ ಅಂದ್ರೆ ರಾಜಾನಂ ಭಕ್ಷಯನ್ ಅಂದ್ರೆ ರಾಜನನ್ನು ತಿನ್ನುತ್ತಾ. ರಾಜನ್ ಯಾಕೆ ತಿಂತಾನ್ರಿ? ಸುಳ್ಳಿ ರಾಜಾನಂ ಭಕ್ಷಯನ್, ರಾಜನ್ ತಿಂತಾ ಇದ್ದಾನ ಅಂತ ಅನ್ನೋ ಕಾಲಕ್ಕೆ ಅದಕ್ಕಂತಾರೆ ರಾಜ ಅನ್ನೋ ಶಬ್ದಕ್ಕೆ ಸೋಮಲತೆಗೆ ರಾಜ ಅಂತ ಹೆಸರು. ಅಂದ್ರೆ ಸೋಮ ಭಕ್ಷಣೆಯನ್ನ ಮಾಡ್ತಾ, ತಿಳಿತಿಲ್ಲೋ? ಸೋಮರಸ ಅಂತ ಬರ್ಕೊಳ್ರಿ. ರಾಜಾನಂ ಅನ್ನೋ ಶಬ್ದಕ್ಕೆ ಸೋಮರಸವನ್ನು ಅಂತ ಅರ್ಥ ಬರ್ಕೊಳ್ರಿ.
ಸರಿ, ಮುಗಿದೋತು. ಸೋಮರಸವನ್ನು ಕುಡಿಯುತ್ತಾ ಭಕ್ಷಿಸುತ್ತಾ, ರಸ ಕುಡಿತಾರ, ತಿನ್ನಂಗಿಲ್ಲ. ಭಕ್ಷ್ಯ ಏನನ್ನೋ ಶಬ್ದಕ್ಕೆ ಅರ್ಥ ಮಾಡಿಕೊಳ್ಳೋದು. ಸೋಮರಸವನ್ನು ಕುಡಿಯುತ್ತಾ ಏನಂದ್ರು ಉವಾಚ ಹೇಳಿದರು, ಅಯಂತು ಅಸ್ಯ ರಾಜ ಮೂರ್ಧಾನಂ ವಿಪಾತಯತ್. ಈ ನಾನು ಕೈಯಲ್ಲೇನು ಈ ರಾಜನನ್ನು ತಿಂತಾ ಇದ್ದೀನಲ್ಲ, ಈ ರಾಜ ನನ್ನ ತಲೆ ಒಡೆದು ಬಿಡ್ಲಿ. ಏನ್ರಿ ಏನೇನು ಮಾತಾಡಿದ್ರಿ ಎಲ್ಲರ? ಮೂರ್ಧಾನಂ ವಿಪಾತಯತ್, ಈ ರಾಜನ್ನ ತಿನ್ಲಿಕ್ಕತ್ತೀನಿ, ತಿನ್ನೋ ರಾಜ ನನ್ನ ತಲೆ ಹೊಡೀಲಿ. ಭಾರಿ ಅದಪ್ಪ ಮಂತ್ರಿಗಳೆಲ್ಲ. ಅದಕ್ಕೆ ಯತಿ ಇತಃ ಅಯಾಸ್ಯ, ಒಂದು ವೇಳೆ ಇತಃ ಅಯಾಸ್ಯ, ಏನದು ಇತಃ ಅಯಾಸ್ಯ ಅಂತಂದ್ರೆ ಪ್ರಾಣದೇವರಿಂದ ಇತಃ ಅನ್ನೇನ ಆಯಾಸ್ಯೋ ಆಂಗಿರಸಃ ಉದಗಾಯತ್. ಮುಖ್ಯ ಪ್ರಾಣದೇವರ ಪ್ರೇರಣೆ, ಮುಖ್ಯ ಪ್ರಾಣದೇವರ ಆವೇಶವು ಇಲ್ಲದೆ ಅಯಾಸ್ಯ ಅಥವಾ ಆಂಗಿರಸ ಋಷಿಗಳು ಸಾಮಗಾನ ಮಾಡಿದ್ದು ಅಂತಾದರೆ ಆಗ ಆ ರಾಜನು ನನ್ನ ತಲೆಯನ್ನು ಒಡೆದು ಬಿಡ್ಲಿ ಅಂದರೆ ಅರ್ಥದಕ್ಕೆ ಪ್ರತಿಜ್ಞೆ, ಅದು ಶಪಥ ಮಾಡ್ಲಿಕ್ಕತ್ತಾರ. ವಾಯುದೇವರೇ ಅಯಾಸ್ಯ ಆಂಗಿರಸರಲ್ಲಿ ನಿಂತುಕೊಂಡು ಸಾಮಗಾನ ಮಾಡಿಸಿದ್ದು ಬ್ರಹ್ಮದೇವರ ಯಜ್ಞದಲ್ಲಿ ಹೊರತಾಗಿ ಅವರನ್ನು ಬಿಟ್ಟು ಬೇರೆ ಯಾರೋ ದೇವತೆಗಳು ಪ್ರೇರಣೆ ಮಾಡ್ಯಾರ, ಅದಕ್ಕೆ ಅವರು ಸಾಮಗಾನ ಮಾಡ್ಯಾರ ಅಂತಿಲ್ಲ. ಹಂಗಾಗಿದ್ರೆ ನನ್ನ ತಲೆ ಒಡೆದು ಹೋಗ್ಲಿ ಅಂತ ಹೇಳಿದ್ರು. ಎಷ್ಟು ಗಂಭೀರ ನೋಡ್ರಿ, ಎಂಥ ಪ್ರತಿಜ್ಞೆ ಮಾಡ್ತಿರ್ತಾರೆ. ಕೆಲವ್ರು ಮಾಡ್ತಿರ್ತಾರಲ್ಲ, ಅಪ್ಪನ ಮೇಲೆ ಆಣಿ, ಅಮ್ಮನ ಮೇಲೆ ಆಣಿ, ಅವ್ರ ಮೇಲೆ ಆಣಿ, ಇವ್ರ ಮೇಲೆ ಆಣಿ ಮಾಡ್ತಿರಂಗಿಲ್ಲ. ಇವ್ರು ಮಾಡೋದು ತಡ ಅವ್ರು ಹೋಗೇ ಬಿಡ್ತಾರೆ ಅಂತ ನಮ್ಗಿರ್ತಾರೆ ಕೆಲವೆಲ್ಲ. ಹಂಗೆ ಗಂಭೀರ ಇರ್ತದೆ. ಹಂಗೆ ಅಷ್ಟು ಆಣಿ ಮಾಡ್ಲಿಕ್ಕತ್ತಾರ. ಕೈಯಲ್ಲಿ ಸೋಮವನ್ನು ಹಿಡ್ಕೊಂಡಾರ. ಯಜ್ಞ ಮುಗಿದ ಮೇಲೆ ಯಜ್ಞಶೇಷವಾಗಿರುವಂತಹ ಸೋಮವನ್ನು ಭಕ್ಷಿಸುವುದು ಕೆಲವರಿಗೆ ಅಧಿಕಾರ. ಪಾನಾರ್ಹ ರೇಣಿಪರು ಅಂತ ಕೆಲವರಿದ್ದಾರೆ. ಅವರಲ್ಲಿ ಅಯಾಸ್ಯಾಂಗಿ ಇದು ಯಾರು ಬ್ರಹ್ಮದತ್ತ ಚೇಕಿತಾನ ಅವತ್ತು ಅಧಿಕಾರಿ. ಕೈಯಲ್ಲಿ ಸೋಮರಸವನ್ನು ಹಿಡ್ಕೊಂಡಾರ, ಪಾನ ಮಾಡ್ಲಿಕ್ಕೆ ಹೊರಟಾರ. ಹೇಳ್ತೀನಿ ಕೇಳ್ರಿ, ಪ್ರತಿಜ್ಞಾ ಮಾಡ್ತೀನಿ. ಈ ಯಜ್ಞ ಅಂದ್ರೆ ಬ್ರಹ್ಮದೇವ ನಡೆಸಿರುವಂತಹ ಯಜ್ಞದಲ್ಲಿ ಅಯಾಸ್ಯ ಅಂಗಿರಸ ಋಷಿಗಳು ಇರಬಹುದು, ಅವರು ಸಾಮಗಾನ ಮಾಡಿರಬಹುದು. ಆದರೆ ಅದಕ್ಕೆ ಪ್ರೇರಕರಾದವರು ವಾಯುದೇವರೇ, ಅವರಲ್ಲಿದ್ದು ಪ್ರೇರಣಾ ಮಾಡಿದ್ರೇನೇ ಸಾಧ್ಯ. ಅದ ಇಲ್ಲದೇ ಇದ್ರೆ ನಾ ಏನಿ ಭಕ್ಷಣ ಮಾಡ್ಲಿಕ್ಕೆ ಹೊರಟೀನಿ ಸೋಮರಸ, ಇದಕ್ಕೆ ಅಭಿಮಾನಿಯಾದ ಚಂದ್ರನನ್ನು ತಲೆ ಹೊಡೆದು ಬಿಡ್ಲಿ ಅಂತ ಹೇಳ್ತಾರೆ. ಎಷ್ಟು ವಿಶ್ವಾಸ, ಎಷ್ಟು ದಾರ್ಢ್ಯ. ಬ್ರಹ್ಮದತ್ತ ಅಂತ ಅವರ ಹೆಸರು. ಚಿಕಿತಾನನ ಮಗನಾದವರು. ಅದಕ್ಕೆ ಪ್ರಾಣೇನ ಚ ಉದಗಾಯತ್. ಆಯಾಸ್ಯೋ ವಿಶ್ವಸರ್ಗ್ಯಜ್ಞೇ ತೇನ ವಿಷ್ಟೋನ್ವಗಾಯತ್. ಈಗ ಭಾಷೆ ಸರಿ ಹೋಯಿತು. ಅಯಾಸ್ಯ ಮುನಿಯು ತೇನ ಆವಿಷ್ಟ, ಯಾರಿಂದ? ಹಿಂದೆ ಬಂದಾರ್ಲೀಗ. ಅರ್ಧನಾರಿ ನರರೂಪದ ವಾಯುದೇವರಿಂದ ಆವಿಷ್ಟನಾದ ಅವರು ಅನ್ವಗಾಯತ, ಸಾಮಗಾನವನ್ನು ಮಾಡಿದರು. ಇನ್ನು ಮುಂದೆ ತಸ್ಯ ಹೇತಸ್ಯ ಸಾಮ್ನಃ ಯಹ ಸ್ವಂ ವೇದ ಭವತಿ ಹಾಸ್ಯ ಸ್ವಂ ತಸ್ಯ ವೈ ಸ್ವರ ಏವ ಸ್ವಂ ತಸ್ಮಾದಾತ್ವಿಜ್ಯಂ ಕರಿಷ್ಯನ್. ಏನು ಮಾಡ್ತಾರೆ? ಅರ್ಧನಾರಿ ನರರೂಪ ಏನಿದೆ, ಈ ಅರ್ಧನಾರಿ ನರರೂಪ ಇದು ಉದ್ಗಾತೃವೆನಿಸಿದ ವ್ಯಕ್ತಿಯ ಸ್ವರದಲ್ಲಿ ಇರ್ತಾರೆ. ಹೊಸ ಮತ್ತಂಶ. ಈಗ ಈ ಅಯಾಸ್ಯ ಋಷಿಗಳು ಅರ್ಧನಾರಿ ನರರ ಆವೇಶದಿಂದಲೇ ಸಾಮಗಾನ ಮಾಡಿದರು ಅಂತ ಹೇಳಿದ ಮೇಲೆ ಅವರ ಕಂಠದಲ್ಲಿ, ಅವರ ಸ್ವರದಲ್ಲಿ ಯಾರಿದ್ದಾರೆ? ಈ ಪ್ರಾಣದೇವರಿದ್ದಾರೆ ಅಂತ ಆಯ್ತು. ಈಗ ಸರಿ ಆಯ್ತಾ? ಅರ್ಧನಾರಿ ನರರೂಪದ ವಾಯುದೇವರು ಆ ಸ್ವರ, ಯಾವ ಸ್ವರ ಅದು? ಕಂಠಸ್ಥವಾದ ಈ ಸಾಮಗಾನ ಮಾಡೋ ವ್ಯಕ್ತಿಯ ಸ್ವರ ಏನದೋ ಆ ಸ್ವರದಲ್ಲಿ ವಾಯುದೇವರಿದ್ದಾರೆ. ಎಷ್ಟು ಮಹತ್ವದ ಅಂದರೆ, ದೇಹದಲ್ಲಿ ಪ್ರಾಣಶಕ್ತಿ ಇಲ್ಲದೆ ಹೋದರೆ ವೇದವನ್ನಾಗಲಿ ಸಂಗೀತವನ್ನಾಗಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬಾಳಬೇಕು. ಈಗ ಸಾಮಗಾನ ಮಾಡಲಿಕ್ಕೆ ಹೊರಟ ವ್ಯಕ್ತಿಯಲ್ಲೂ ಪ್ರಾಣಶಕ್ತಿ ಬೇಕು ಅನ್ನುವುದು ಅಂಡರ್ಸ್ಟುಡ್. ಆದರೆ ಆ ಕಂಠದಲ್ಲೇನೋ ಸ್ವರ ಇರ್ತದೆ, ಅದರಲ್ಲಿ ಇದ್ದ ಅಭಿಮಾನಿ ದೇವತಾ ವಾಯುದೇವರ ರೂಪ ಹೆಂಗದಂದ್ರೆ ಅರ್ಧನಾರಿ ನರರೂಪದ್ದಿದೆ. ಇದರದ್ದು ವಿಶೇಷ ಏನು ಅಂತ ಕೇಳಿದ, ಅರ್ಧನಾರಿ ನರರೂಪದ ವಿಶೇಷವೇನು ಅಂತ ಕೇಳಿದರೆ, ಇವರು ಮನೆ, ಕೋಶ, ಸುವರ್ಣ ಇವುಗಳಿಗೆ ಅಭಿಮಾನಿಗಳಾಗಿದ್ದಾರೆ ಅನ್ನೋದು ಮತ್ತು ಹೊಸ ಅಂಶ. ನಾಳೆ ಬೆಳಗ್ಗೆ ಪಾಠದಲ್ಲಿ ಬರ್ತದೆ. ಏನು ಬರ್ತದೆ ನಾಳೆ ಬೆಳಗ್ಗೆ ಪಾಠದಲ್ಲಿ ಅಂದರೆ, ಈ ಅರ್ಧನಾರಿ ನರರೂಪದ ವಾಯುದೇವರು ಸಾಮಗಾಯನ ಮಾಡುವರ ಕಂಠದಲ್ಲಿ ಸ್ವರಕ್ಕೆ ಅಭಿಮಾನಿಗಳಾಗಿದ್ದಾರೆ. ಅದೇ ರೀತಿಯಾಗಿ ಮನೆಗೆ ಅಭಿಮಾನಿಯಾಗಿದ್ದಾರೆ. ಅದೇ ರೀತಿಯಾಗಿ ಕೋಶ ಅಂದರೆ ಬ್ಯಾಂಕು, ನಮ್ಮ ಪ್ರಕಾರ ಬ್ಯಾಂಕ್ ಬ್ಯಾಲೆನ್ಸ್ ಹೇಳ್ತೀವಲ್ಲ, ಬ್ಯಾಂಕ್ ಬ್ಯಾಲೆನ್ಸ್. ಆಮೇಲೆ ಸುವರ್ಣ, ಬಂಗಾರಕ್ಕೆ ಅಭಿಮಾನಿಗಳಾಗಿದ್ದಾರೆ. ಆದ್ದರಿಂದಲೇನೆ ಯಜ್ಞ ಮಾಡಿ ಸಂಪತ್ತನ್ನು ಪಡೆಯಬೇಕು ಅನ್ನೋ ವ್ಯಕ್ತಿಯು
ಏನು ಮಾಡ್ತಾನ? ಒಳ್ಳೆ ಸ್ವರ ಇದ್ದವನನ್ನು ಪುರೋಹಿತರನ್ನಾಗಿ ಮಾಡಿಕೊಳ್ಳತಾನ. ಕರೆಕ್ಟ್ ಆತಿ ಇಲ್ಲಿಗ? ಒಳ್ಳೆ ಕಂಠ ಇದ್ದವರನ್ನ ಪುರೋಹಿತನ. ಯಾಕಂದ್ರೆ ಸ್ವರ ಇದ್ರೆ ಪ್ರಾಣದೇವರು ಇರ್ತಾರ. ಪ್ರಾಣದೇವರಿದ್ರೆ ಅವ್ರ ಗಾನ ಮಾಡಿದ್ದಕ್ಕೆ ಮನೆ ಕೋಶ ಸುವರ್ಣ ಸಿಗುತ್ತದ. ವಾಯುದೇವರ ಹೊಸ ಮಹಿಮ, ಹೊಸ ಚಿತ್ರಣ ಇದು ಪೂರ್ಣ. ತಿಳಿತಿಲ್ಲೋ? ನಾಳೆ ಬೆಳಿಗ್ಗೆ ಪಾಠದಲ್ಲಿ ಕೇಳ್ರಿ. ಶ್ರೀಕೃಷ್ಣ ಅರ್ಪಣಮಸ್ತು.